ನನ್ನ ಅಜ್ಜನ ಜೊತೆ ಹಳ್ಳಿಯಲ್ಲಿ ಕಳೆದ ಒಂದು ದಿನ. ಕಳೆದ ಬೇಸಿಗೆಯ ಒಂದು ರೋಚಕ ದಿನವನ್ನು ನಾನು ಎಂದಿಗೂ ಮರೆಯಲಾರೆ. ಅದು ನನ್ನ ಅಜ್ಜನ ಜೊತೆ ನಮ್ಮ ಹಳ್ಳಿಯಲ್ಲಿ ಕಳೆದ ದಿನ. ನಗರದ ಒಡ್ಡೋಲಗದಿಂದ ದೂರವಾಗಿ ಪ್ರಕೃತಿಯ ಮಡಿಲಿನಲ್ಲಿ ಅಜ್ಜನ ಜೊತೆ ಕಳೆದ ಆ ದಿನ ನನಗೆ ಅಮೂಲ್ಯವಾದ ಅನುಭವವನ್ನು ನೀಡಿತು. ಬೆಳಿಗ್ಗೆ ಆರಂಭವಾಯಿತು ಸೂರ್ಯೋದಯದ ಜೊತೆಗೆ. ನಗರದಲ್ಲಿ ಎಚ್ಚರಿಕೆ ಗಂಟೆಗೆ ಎದ್ದು ಓಡಾಡುವ ನನಗೆ ಹಳ್ಳಿಯಲ್ಲಿ ಕೋಳಿಯ ಕೂಗಿನಿಂದ ಎಚ್ಚರವಾಯಿತು. ಅಜ್ಜ ಈಗಾಗಲೇ ಎದ್ದು ತಮ್ಮ ದಿನಚರಿಯನ್ನು ಪ್ರಾರಂಭಿಸಿದ್ದರು. ಬಾ, ಕಾಫಿ ಕುಡಿಯೋಣ ಎಂದು ಅವರು ತಮ್ಮ ಬೆಚ್ಚಗಿನ ಧ್ವನಿಯಲ್ಲಿ ಕರೆದರು. ಅಡಿಗೆ ಮನೆಯಿಂದ ಬಂದ ಫಿಲ್ಟರ್ ಕಾಫಿಯ ಸುಗಂಧವು ಮನೆಯನ್ನು ತುಂಬಿತ್ತು. ಅಜ್ಜನ ಜೊತೆ ತಾರಸಿಯ ಮೇಲೆ ಕುಳಿತು ಕಾಫಿಯನ್ನು ಸವಿಯುತ್ತಾ ಸೂರ್ಯನ ಕಿರಣಗಳು ಗದ್ದೆಗಳ ಮೇಲೆ ಬಿದ್ದು ಹೊಳೆಯುವುದನ್ನು ನೋಡಿದೆ. ಕಾಫಿ ಕುಡಿದ ನಂತರ ಅಜ್ಜ ನನ್ನನ್ನು ತಮ್ಮ ತೋಟಕ್ಕೆ ಕರೆದುಕೊಂಡು ಹೋದರು. ಇವತ್ತು ನಾವು ತೋಟದ ಕೆಲಸ ಮಾಡೋಣ ಎಂದು ಉತ್ಸಾಹದಿಂದ ಹೇಳಿದರು. ತೋಟದಲ್ಲಿ ತರಕಾರಿಗಳಾದ ಟೊಮೆಟೊ, ಬದನೆಕಾಯಿ, ಮೆಣಸಿನಕಾಯಿ ಮತ್ತು ಹಲವು ಗಿಡಮೂಲಿಕೆಗಳಿದ್ದವು. ಅಜ್ಜ ನನಗೆ ಗಿಡಗಳಿಗೆ ನೀರು ಹಾಕುವುದು, ಕಳೆ ತೆಗೆಯುವುದು ಮತ್ತು ಮಣ್ಣನ್ನು ಒಡೆದುವುದನ್ನು ಕಲಿಸಿದರು. ಅವರ ಕೈಯಿಂದ ತೋಟಕ್ಕೆ ನೀರು ಹಾಯಿಸುವಾಗ ಅವರು ಹೇಳಿದ ಕತೆಗಳು ನನ್ನನ್ನು ಆಕರ್ಷಿಸಿದವು. ನಿನ್ನ ತಂದೆ ಚಿಕ್ಕವನಿದ್ದಾಗ ಇದೇ ತೋಟದಲ್ಲಿ ಓಡಾಡುತ್ತಿದ್ದ ಎಂದು ಅವರು ನಗುತ್ತಾ ಹೇಳಿದರು. ಆ ಕ್ಷಣದಲ್ಲಿ ನಾನು ನನ್ನ ತಂದೆಯ ಬಾಲ್ಯವನ್ನು ಊಹಿಸಿಕೊಂಡೆ ಮತ್ತು ಅದು ನನ್ನನ್ನು ಇನ್ನಷ್ಟು ಉತ್ಸಾಹಗೊಳಿಸಿತು. ಮಧ್ಯಾಹ್ನವಾದಾಗ ಅಜ್ಜಿ ತಯಾರಿಸಿದ ರಾಗಿಮುದ್ದೆ, ಸೊಪ್ಪಿನ ಸಾರು ಮತ್ತು ತರಕಾರಿಯ ಪಲ್ಯವನ್ನು ತಿಂದೆವು. ಊಟದ ಸಮಯದಲ್ಲಿ ಅಜ್ಜ ತಮ್ಮ ಯೌವನದ ದಿನಗಳ ಕತೆಗಳನ್ನು ಹೇಳಿದರು. ಅವರು ತಮ್ಮ ಸ್ನೇಹಿತರ ಜೊತೆ ಹಳ್ಳಿಯ ದೇವಾಲಯದ ಜಾತ್ರೆಗೆ ಹೋಗುತ್ತಿದ್ದ ಕತೆ, ಗದ್ದೆಯಲ್ಲಿ ದಿನಗೂಲಿ ಮಾಡಿದ್ದ ಕತೆ ಎಲ್ಲವೂ ರೋಮಾಂಚಕವಾಗಿತ್ತು. ಅವರ ಕಣ್ಣುಗಳಲ್ಲಿ ಆ ದಿನಗಳ ನೆನಪಿನ ಹೊಳವಿತ್ತು. ಹಳ್ಳಿಯ ಜೀವನ ಸರಳ ಆದರೆ ಶಕ್ತಿಯುತವಾಗಿತ್ತು ಎಂದು ಅವರು ಹೇಳಿದಾಗ ನಾನು ಆ ಜೀವನದ ಸೌಂದರ್ಯವನ್ನು ಅರಿತೆ. ಮಧ್ಯಾಹ್ನದ ವಿಶ್ರಾಂತಿಯ ನಂತರ ಅಜ್ಜ ನನ್ನನ್ನು ಹಳ್ಳಿಯ ಸುತ್ತಮುತ್ತ ಓಡಾಡಿಸಲು ಕರೆದುಕೊಂಡು ಹೋದರು. ನಾವು ಕಾಲುದಾರಿಯಲ್ಲಿ ನಡೆದು ಹೊಲಗದ್ದೆಗಳನ್ನು ದಾಟಿ ಸಣ್ಣ ಹೊಳೆಯ ಬಳಿಗೆ ಹೋದೆವು. ಅಲ್ಲಿ ಕೆಲವು ಹಳ್ಳಿಯ ಮಕ್ಕಳು ಈಜುತ್ತಿದ್ದರು. ನಾನು ಚಿಕ್ಕವನಿದ್ದಾಗ ಇಲ್ಲಿ ಈಜುತ್ತಿದ್ದೆ ಎಂದು ಅಜ್ಜ ನಗುತ್ತಾ ಹೇಳಿದರು. ನಾನು ನೀರಿನಲ್ಲಿ ಕಾಲಿಟ್ಟು ತಂಪಾದ ನೀರಿನ ಸ್ಪರ್ಶವನ್ನು ಆನಂದಿಸಿದೆ. ಅಜ್ಜ ಕೆಲವು ಸಣ್ಣ ಮೀನುಗಳನ್ನು ತೋರಿಸಿದರು ಮತ್ತು ಅವುಗಳ ಬಗ್ಗೆ ಕುತೂಹಲಕಾರಿ ಮಾಹಿತಿಯನ್ನು ಹಂಚಿಕೊಂಡರು. ಸಂಜೆಯಾದಾಗ ನಾವು ಹಳ್ಳಿಯ ದೇವಾಲಯಕ್ಕೆ ಭೇಟಿ ನೀಡಿದೆವು. ಅಲ್ಲಿ ಅಜ್ಜ ದೇವರಿಗೆ ಪೂಜೆ ಮಾಡಿದರು ಮತ್ತು ನಾನು ಅವರ ಜೊತೆ ಸೇರಿಕೊಂಡೆ. ದೇವಾಲಯದ ಸುತ್ತಲಿನ ಶಾಂತ ವಾತಾವರಣವು ನನ್ನ ಮನಸ್ಸಿಗೆ ತಂಪು ನೀಡಿತು. ಅಜ್ಜ ಹೇಳಿದರು, ನೀನು ಎಷ್ಟೇ ದೂರ ಹೋದರೂ ನಿನ್ನ ಬೇರು ಇಲ್ಲಿಯೇ ಇದೆ. ಆ ಮಾತುಗಳು ನನ್ನ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ರಾತ್ರಿಯಾದಾಗ ಮನೆಯ ತಾರಸಿಯ ಮೇಲೆ ಕುಳಿತು ಆಕಾಶದಲ್ಲಿ ತಾರೆಗಳನ್ನು ಎಣಿಸುತ್ತಾ ಅಜ್ಜನ ಜೊತೆ ಮಾತನಾಡಿದೆ. ಅವರು ಜೀವನದ ಬಗ್ಗೆ, ಸಂತೋಷದ ಬಗ್ಗೆ ಮತ್ತು ಕುಟುಂಬದ ಮಹತ್ವದ ಬಗ್ಗೆ ತಿಳಿವಳಿಕೆಯ ಮಾತುಗಳನ್ನು ಹೇಳಿದರು. ಸಂತೋಷ ದೊಡ್ಡ ವಿಷಯಗಳಲ್ಲಿ ಅಡಗಿಲ್ಲ, ಸಣ್ಣ ಕ್ಷಣಗಳಲ್ಲಿ ಇದೆ ಎಂದು ಅವರು ಹೇಳಿದಾಗ ಆ ದಿನದ ಎಲ್ಲಾ ಕ್ಷಣಗಳು ನನ್ನ ಕಣ್ಣ ಮುಂದೆ ಕಾಣಿಸಿದವು. ಆ ದಿನ ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಅಧ್ಯಾಯವಾಯಿತು. ಅಜ್ಜನ ಜೊತೆ ಕಳೆದ ಆ ಕ್ಷಣಗಳು ಹಳ್ಳಿಯ ಸರಳತೆ, ಪ್ರಕೃತಿಯ ಸೌಂದರ್ಯ ಮತ್ತು ಕುಟುಂಬದ ಬೆಚ್ಚಗಿನ ಸಾಂಗತ್ಯ ಇವೆಲ್ಲವೂ ನನಗೆ ಜೀವನದ ಮೌಲ್ಯವನ್ನು ಕಲಿಸಿದವು.